ಸ್ವಲ್ಪ ಸಾಕು 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 ಮಸಾಲೆ ಒಳ್ಳೆ ಘಮ ಘಮ ಪರಿಮಳ ಬರೋ ತನಕ ಚೆನ್ನಾಗಿ ಹುರಿಯೋಣ. ಹುರಿದಾಗಿದೆ. ಜೊತೆಯಲ್ಲಿ ಕೊತ್ತಂಬರಿ, ಪುದೀನ ಮತ್ತು ಈರುಳ್ಳಿ, ಟೊಮೆಟೊ, ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಆಯಿತಾ, ಇವನ್ನೆಲ್ಲ ಸೇರಿಸ್ಕೊಂಡು ಒಟ್ಟಿಗೆ ರುಬ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಈಗ ರುಬ್ಬಿರೋಂಥ ಮಸಾಲೆನ ಚೆನ್ನಾಗಿ ಫ್ರೈ ಮಾಡೋಣ. ಈ ವೀಕೆಂಡು ಸಖತ್ತಾಗಿದೆ. ಈ ಕಡೆ ಬಿರಿಯಾನಿ, ಆ ಕಡೆ ಕಬಾಬು, ಎಲ್ಲ ಪ್ರಿಪ್ರೇಷನ್ಸ್ ಇವರದ್ದೇ. ನೋಡಿ, ಆರಾಮಾಗಿ ಮಲಗಿದ್ದಾರೆ, ಕೆಲವರು ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ. ಸೂಪರ್ ಆದಂಥ ವೆದರು. ವಾವ್. ಗ್ರೀನ್ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಈಗ ಚಿಕನ್ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 kg ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಒಂದು ವಿಷಯ ಮರ್ತೋಗ್ಬಿಡ್ತೀನಿ. ಮೊದಲು ಗ್ರೀನ್ ಮಸಾಲೆ ಹಾಕಿದ ಮೇಲೆ ಶುಂಠಿ ಹಾಕಿ ಫ್ರೈ ಮಾಡಬೇಕಿತ್ತು. ಬಟ್ ಇರೋ ಜನ ಎಕ್ಸೈಟ್ಮೆಂಟಲ್ಲಿ, ವೀಕೆಂಡ್ ಎಕ್ಸೈಟ್ಮೆಂಟಲ್ಲಿ ಶುಂಠಿ ಮೊದಲೇ ಹಾಕೋದು ಮರ್ತಿದ್ದೀನಿ. ಬಟ್ ಚಿಕನ್ ಹಾಕಿದ ಮೇಲೆ ಹಾಕಿ ಫ್ರೈ ಮಾಡ್ತಿದ್ದೀನಿ. ನೋ ವರೀಸ್. ಸೊ ನೀವು ಇದನ್ನು ನೋಡ್ಕೊಳ್ಳಿ ಚೆನ್ನಾಗಿ. ಒಂದು ಶುಂಠಿ ಹಾಕಿದ ಮೇಲೆ ಒಂದು 5 ನಿಮಿಷ ಫ್ರೈ ಆಗಲಿ. ಜೊತೆಲಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಇದು ಬೆಂಕಿಲಿ ಒಲೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ. ಕಷ್ಟ ಆದ್ರೂ ಸೂಪರ್ ಆದಂಥ ಎಂಜಾಯ್ಮೆಂಟ್ ಅಂತೂ ಖಂಡಿತ. ಇಲ್ಲಿ ನಾನು ಹೋಮ್ ಮೇಡ್ ಬಿರಿಯಾನಿ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೀವು ಸಹ ಹೋಮ್ ಮೇಡ್ ಬಿರಿಯಾನಿ ಮಸಾಲೆ ಇಲ್ಲ ಅಂದರೆ ಯಾವುದು ಆಚಿ ಬಿರಿಯಾನಿ ಮಸಾಲೆ ಇಲ್ಲ ಎವರೆಸ್ಟು ಆ ಥರ ನೀವು ಸೇರಿಸ್ಕೊಳ್ಬೋದು. ಹೋಮ್ ಮೇಡ್ ಬಿರಿಯಾನಿ ಮಸಾಲೆ ಹೇಗೆ ಮಾಡೋದು ಅಂತ ನಾನು ಬೇರೆ ವಿಡಿಯೋದಲ್ಲಿ ತೋರಿಸ್ತೇನೆ. ನೋಡಿ ಅಲ್ಲ, ಬಿರಿಯಾನಿ ಮಸಾಲೆ ಹಾಕಿದ ಮೇಲೆ ಏನು ಪರಿಮಳ, ಘಮ ಘಮ. ಓಹೋ, ವೀಕೆಂಡ್ ಅಂತೂ ಸೂಪರು. ಈ ವಾರ ಎಲ್ಲ ಕೆಲಸ ಮಾಡಿ ಮತ್ತು ವೀಕೆಂಡಲ್ಲಿ ಈ ಥರ ಎಂಜಾಯ್ಮೆಂಟು ಇಟ್ಸ್ ಆ್ಯಬ್ಸಲ್ಯೂಟ್ಲಿ ವರ್ತ್. ಸೊ ಈಗ ನಾವು 2 kg ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಅದಕ್ಕೆ ಡಬಲ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಇವನಂತೂ ಹೇಳಿದ ಮಾತೇ ಕೇಳ್ತಾ ಇಲ್ಲ. ಒಲೆ ಉರಿಸ್ತೀನಿ ಅಂತ ಹಠ ಮಾಡ್ತಿದ್ದಾನೆ. ಮಾಡಲಿ, ಇವನಿಗೂ ಸ್ವಲ್ಪ ಕಷ್ಟ ಗೊತ್ತಾಗಲಿ. ಈಗ ನೀರು ಕಾದಾಗಿದೆ. ನೀರು ಕಾದಾದ್ಮೇಲೆ ಅಕ್ಕಿನ ಸೇರಿಸ್ಕೊಳ್ಳೋಣ. ಅಕ್ಕಿ ಒಂದು 10 ರಿಂದ 15 ನಿಮಿಷ ತನಕ ಅಷ್ಟೇ ಬೇಯಬೇಕು. ಈಗ ನಾನು ಜಸ್ಟ್ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬಿರಿಯಾನಿ ಬಿಸಿ ಬಿಸಿ ಸೂಪರಾಗಿ ರೆಡಿಯಾಗಿದೆ. ಒಳ್ಳೆ ಹೂವು ಮಲ್ಲಿಗೆ ಹೂವು ಥರ ಬಂದಿದೆ ಸೂಪರಾಗಿ. ನೀವೇನೇ ಹೇಳಿ, ಹೊರಗಡೆ ಹೋಗಿ ಈ ಥರ ನ್ಯಾಚುರಲ್ಲಾಗಿ ಊಟ ಮಾಡಿ ತಿನ್ನೋ ಮಜಾನೇ ಬೇರೆ. ಬಿರಿಯಾನಿ ರೆಡಿಯಾಗಿದೆ. ಇನ್ಯಾಕೆ ತಡ, ಬನ್ನಿ ಎಲ್ಲರೂ ಒಟ್ಟಿಗೆ ಕುಂತು ಊಟ ಮಾಡೋಣ, ಸವಿಯೋಣ. ಸೂಪರಾಗಿ ಊಟವನ್ನು ಎಂಜಾಯ್ ಮಾಡೋಣ.
ವೀಕೆಂಡ್ ಅಂತೂ ಮಸ್ತಾಗಿ ಎಲ್ಲ ಮಜಾ ಮಾಡಿದ್ದಾಯಿತು. ಇನ್ನೇನು ಮನೆಗೆ ಕತ್ಲಾಗಿದೆ, ಇನ್ನು ಮನೆಗೆ ಹೋಗೋದಷ್ಟೇ ಬಾಕಿ. ಲೆಟ್ಸ್ ಗೆಟ್ ಬ್ಯಾಕ್ ಟು ಅವರ್ ನೆಕ್ಸ್ಟ್. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ.